ಪಂಚರಾಜ್ಯ ಚುನಾವಣೆಯ ಪೈಕಿ ಇವತ್ತು 2 ರಾಜ್ಯಗಳಲ್ಲಿ ಮತದಾನ ನಡೀತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ ವೋಟಿಂಗ್. ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ವೋಟಿಂಗ್ ನಡೆಯುತ್ತೆ. ತಮಿಳುನಾಡಿನ 234 ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಇವತ್ತು. ಏಪ್ರಿಲ್ 29ಕ್ಕೆ ಪಶ್ಚಿಮ ಬಂಗಾಳದಲ್ಲಿ 142 ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ ನಡೆಯಲಿದೆ. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. 7 ಗಂಟೆಗೆ ಸರಿಯಾಗಿ ವೋಟಿಂಗ್ ಆರಂಭ ಆಗುತ್ತೆ. ಮೇ 4ಕ್ಕೆ ಪಂಚರಾಜ್ಯ ಮತ್ತು ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿದೆ. ಉಪಚುನಾವಣೆಯಲ್ಲಿ ನಮ್ಮ ರಾಜ್ಯದ 2 ಕ್ಷೇತ್ರಗಳ ರಿಸಲ್ಟ್ ಕೂಡ ಬರುತ್ತೆ. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಇನ್ನು ಇವತ್ತು 2 ರಾಜ್ಯದ ಮತದಾನ ವಿಧಾನಸಭಾ ಕ್ಷೇತ್ರಕ್ಕೆ ವೋಟಿಂಗ್ ನಡೀತಾ ಇದೆ. ಮೊದಲ ಹಂತ ಪಶ್ಚಿಮ ಬಂಗಾಳದಲ್ಲಿ ಇವತ್ತು 152 ಕ್ಷೇತ್ರಕ್ಕೆ, 2ನೇ ಹಂತದಲ್ಲಿ ಏಪ್ರಿಲ್ 29 142 ಕ್ಷೇತ್ರಕ್ಕೆ ಮತದಾನ ನಡೆಯುತ್ತೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಈ 2 ರಾಜ್ಯಗಳಲ್ಲಿ ಇವತ್ತು ವೋಟಿಂಗ್ ಇದೆ. ತಮಿಳುನಾಡಿನ 234 ಕ್ಷೇತ್ರ, ಆ 234 ಕ್ಷೇತ್ರಕ್ಕೂ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಬಹಳ ಪ್ರತಿಷ್ಠೆಯ ರಾಜ್ಯಗಳು. 2 ಕ್ಷೇತ್ರದಲ್ಲೂ ಕೂಡ, ಅಂದರೆ 2 ರಾಜ್ಯದಲ್ಲೂ ಕೂಡ ಬಿರುಸಿನ ಪೈಪೋಟಿ ಇದೆ. ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಇವತ್ತು ನಡೆದರೆ, 29ನೇ ತಾರೀಕು 142 ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ ನಡೆಯುತ್ತೆ. ಫಲಿತಾಂಶ ಮೇ 4ಕ್ಕೆ ಹೊರಬೀಳಲಿದೆ. ತಮಿಳುನಾಡು ಚುನಾವಣೆ ನಾವು ಗಮನಿಸ್ತಾ ಇದ್ದೀವಿ. 234 ವಿಧಾನಸಭಾ ಕ್ಷೇತ್ರಗಳು, ಒಟ್ಟು ಮತದಾರರು 5,67,00,000, ಒಟ್ಟು ಅಭ್ಯರ್ಥಿಗಳು 4,023. ಮತದಾನದ ದಿನಾಂಕ ಏಪ್ರಿಲ್ 23. ಅಂದರೆ ಒಂದೇ ಹಂತದಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ಇವತ್ತು ನಡೀತಾ ಇದೆ. ಫಲಿತಾಂಶ ಮೇ 4ನೇ ತಾರೀಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.